ಸಾಹಿತ್ಯದಲ್ಲಿ ಅನುವಾದವು ಒಂದು ಮುಖ್ಯ ಪ್ರಕಾರ. ಕಾರಣ, ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದ ಮಾಡಲು ಎರಡೂ ಭಾಷೆಗಳ ಜ್ಞಾನ ಇರಬೇಕು. ಈ ಎರಡೂ ಭಾಷೆಗಳ ವ್ಯಾಕರಣ, ರಚನೆ, ಪದಗಳ ಪರಿಚಯ ಸಮೃದ್ಧಿಯಾಗಿ ಇದ್ದರೆ ಮಾತ್ರ ಈ ಕೆಲಸ ಸಾಧ್ಯ. ಇಲ್ಲಿ ಒಬ್ಬ ಲೇಖಕನ ಸ್ವಂತ ವಿಚಾರವಾಗಲಿ ಅಭಿಪ್ರಾಯಗಳಿಗಾಗಲಿ ಅವಕಾಶವಿಲ್ಲ. ಇದಮಿತ್ತಂ ಎಂಬಂತೆ ಅನುವಾದದ ಕೆಲಸ ನಡೆಯಬೇಕು. ಅಂದರೆ ಮಾತ್ರ ಆ ಕೃತಿ ತನ್ನ ಮೂಲ ಭಾಷಾ ಕೃತಿಯೇ ಸರಿಸಮವಾಗಬಲ್ಲದು. ಇಂತಹ ಕೆಲಸ ಕ್ಲಿಷ್ಟಕರವೇ ಸೈ. ಈ ಮಾಸದ ಲೇಖಕರು ವಿಶೇಷವಾಗಿ ಇಂತಹ ಒಂದು ಕೆಲಸದಲ್ಲಿ ತಮ್ಮನ್ನು ಯಶಸ್ವಿಯಾಗಿ ತೊಡಗಿಸಿಕೊಂಡು ನಮ್ಮ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು. 28 ಡಿಸೆಂಬರ್ 1974ರಲ್ಲಿ ಹಾಸನ ಜಿಲ್ಲೆಯ ಚಿಕ್ಕೋನಹಳ್ಳಿಯಲ್ಲಿ ಜನಿಸಿದ PS ಜಯಪ್ರಕಾಶ್ ನಾರಾಯಣನ್ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ BA ಪದವಿ ಪಡೆಯುವಾಗ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡವರು. ನಂತರ ಬೆಂಗಳೂರಿನ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂನಿಂದ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪಡೆದವರು. ಶೈಕ್ಷಣಿಕವಾಗಿ ಅತ್ಯಂತ ಪ್ರತಿಭಾವಂತರು. ಇವರು ಪತ್ರಿಕೋದ್ಯಮ ಮತ್ತು ಅನುವಾದ ಲೋಕದ ಸಮನ್ವಯಕಾರರು. ಕಳೆದ 2 ದಶಕಗಳಿಗೂ ಹೆಚ್ಚು ಕಾಲ ಕರ್ನಾಟಕದ ಮಂಚೂಣಿ ದಿನಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಇವರು ಇಂಗ್ಲಿಷ್ ಕೃತಿಗಳನ್ನು ಕನ್ನಡಕ್ಕೆ ತರುವಲ್ಲಿ ಪ್ರಮುಖ ಕೊಂಡಿಯಾಗಿ ಗುರುತಿಸಿಕೊಂಡಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಇವರು ಕನ್ನಡದ ಪ್ರಮುಖ ದಿನಪತ್ರಿಕೆಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ಕನ್ನಡಪ್ರಭ ಪತ್ರಿಕೆಯ ಉಪಸಂಪಾದಕರಾಗಿ, ಪ್ರಜಾವಾಣಿ ಪತ್ರಿಕೆಯ ಹಿರಿಯ ಉಪಸಂಪಾದಕರಾಗಿ, ವಿಜಯ ಕರ್ನಾಟಕ ಪತ್ರಿಕೆಯ ಮುಖ್ಯ ಉಪಸಂಪಾದಕರಾಗಿ, ಆಕಾಶವಾಣಿ ಬೆಂಗಳೂರಿಗೆ ಸುದ್ದಿ ಸಂಪಾದಕರಾಗಿ, ಸರ್ಕಾರದ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರದ ಬೃಹತ್ ಕೈಗಾರಿಕಾ ಮತ್ತು ಕಂದಾಯ ಸಚಿವರಿಗೆ ಮಾಧ್ಯಮ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಇವರ ಪ್ರಮುಖ ಸಾಹಿತ್ಯಿಕ ಕೊಡುಗೆಗಳನ್ನು ಗಮನಿಸುವುದಾದರೆ, ಜಯಪ್ರಕಾಶ್ ರವರು ಕೇವಲ ಪತ್ರಕರ್ತರಾಗಿ ಉಳಿಯದೆ ಗಂಭೀರ ಸ್ವರೂಪದ ಜೀವನ ಚರಿತ್ರೆ ಮತ್ತು ವೈಚಾರಿಕ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸುವ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಇವರ ಕೆಲವು ಗಮನಾರ್ಹ ಅನುವಾದಿತ ಕೃತಿಗಳನ್ನು ನೋಡುವುದಾದರೆ, ನಾನು ಮಲಾಲಾ ಯೂಸಫ್ ಜಾಯ್ ಅವರ ಆತ್ಮಕಥೆ, ಸುಸ್ವರ ಲಕ್ಷ್ಮಿ ಸುಬ್ಬಲಕ್ಷ್ಮಿ MS ಸುಬ್ಬಲಕ್ಷ್ಮಿ ಅವರ ಕುರಿತ TJS ಜಾರ್ಜ್ ಅವರ ಕೃತಿ, ನನ್ನ ಸಾಹಿತ್ಯದ 5 ದಶಕಗಳು UR ಅನಂತಮೂರ್ತಿಯವರ ಕೃತಿ, ಭಾರತ ಬೆಸುಗೆ ಸ್ಯಾಮ್ ಪಿತ್ರುಡಾ ಅವರ ಆತ್ಮಕಥೆ, PVN ಪರ್ವಕಾಲದ ಪುರುಷೋತ್ತಮ PV ನರಸಿಂಹರಾವ್ ಅವರ ಕುರಿತು ಸಂಜಯ ಬಾರು ಅವರ ಕೃತಿ. ಸ್ವತಂತ್ರ ಕೃತಿಗಳನ್ನು ಗಮನಿಸುವುದಾದರೆ, ಹೃದಯದ ಸಹಜ ತರಂಗ ಲೇಖನಗಳ ಸಂಕಲನ, ಜೀವದ ನಂಟು ಸಂಪುಟ 1 ಮತ್ತು 2 ವ್ಯಕ್ತಿಚಿತ್ರಗಳು, ನನ್ನ ಬದುಕು ನನ್ನ ಫೋಟೋಗ್ರಫಿ, ಛಾಯಾಗ್ರಾಹಕ KG ಸೋಮಶೇಖರ್ ಅವರ ಜೀವನ ಚರಿತ್ರೆ. ಜಯಪ್ರಕಾಶ್ ನಾರಾಯಣ್ ರವರ ಅನುವಾದದ ಕೃತಿಗಳನ್ನು ಗಮನಿಸಿದಾಗ ತಿಳಿಯುವ ಸಂಗತಿಯೆಂದರೆ, ಇವರು ಕೇವಲ ಸುದ್ದಿಯ ಲೋಕಕ್ಕೆ ಸೀಮಿತವಾಗದೆ ಜಾಗತಿಕ ಮಟ್ಟದ ಶ್ರೇಷ್ಠ ಕೃತಿಗಳನ್ನು ಕನ್ನಡಕ್ಕೆ ತರುವಲ್ಲಿ ಸಿದ್ಧಹಸ್ತರು ಎಂದರೆ ಖಂಡಿತ ತಪ್ಪಾಗದು. ಸುಮಾರು 20ಕ್ಕೂ ಹೆಚ್ಚು ಪ್ರಮುಖ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರ ಜೀವದ ನಂಟು ವ್ಯಕ್ತಿಚಿತ್ರಗಳ ಸಂಕಲನವು ಓದುಗರ ಮನಮೆಚ್ಚುಗೆಗೆ ಪಾತ್ರವಾಗಿದೆ. ಜಯಪ್ರಕಾಶ್ ನಾರಾಯಣ್ ರವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ 10 ಹಲವು ಪ್ರಶಸ್ತಿಗಳು ಲಭಿಸಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2015ರಲ್ಲಿ ಲಲಿತೇತರ ಅನುವಾದ ವಿಭಾಗದಲ್ಲಿ ದೊರೆತಿದೆ. 2014 ಮತ್ತು 2017ರಲ್ಲಿ 2 ಬಾರಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಪ್ರಶಸ್ತಿ ದೊರೆತಿದೆ. ಬಾಲುರಾವ್ ಸ್ಮರಣಾರ್ಥಕ ಅತ್ಯುತ್ತಮ ಅನುವಾದ ಪ್ರಶಸ್ತಿ 2016ರಲ್ಲಿ BM ಶ್ರೀ ಪ್ರತಿಷ್ಠಾನದಿಂದ ದೊರೆತಿದೆ. ಸ್ವತಂತ್ರ ಲೇಖಕರಾಗಿ ಮತ್ತು ಅನುವಾದಕರಾಗಿ ಸಾಹಿತ್ಯ ಲೋಕದಲ್ಲಿ ಸಕ್ರಿಯರಾಗಿದ್ದು, ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ವಿವಿಧ ಪ್ರಕಾಶನ ಸಂಸ್ಥೆಗಳ ಜೊತೆಗೆ ಸೇರಿ ಸಾಹಿತ್ಯ ಮತ್ತು ಅನುವಾದ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ಜಯಪ್ರಕಾಶ್ ನಾರಾಯಣ್ ರವರ ಕೆಲವು ಕೃತಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ಧನ್ಯವಾದಗಳು.